ಫ್ರೆಂಡ್ಸ್, ನಿಮ್ಮ ಅಡುಗೆ ಮನೆಗಳಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಕೆಲವೊಂದು ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ಯೂಜ್ ಹಾಲ್ ಅಂತಲೇ ಹೇಳ್ಬೋದು. ಇದು ಡಿಫ್ರೆಂಟ್ ಆಗಿರುವಂತಹ ಕಿಚನ್ ಐಟಮ್ಸ್ನ ತರಿಸಿದ್ದೀನಿ. ಸೊ ಐಟಮ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ. ಪ್ಯಾಕ್ ಆಫ್ 2 ಬಂದಿರುವಂತಹ ಸೆರಾಮಿಕ್ದು ಜಾರ್ಸು. ಕ್ವಾಂಟಿಟಿ ಬಂದು 300 ml ಇಡಿಸುತ್ತೆ. ಈ ಥರ ಕ್ರೀಮ್ ಮೇಲೆ ಹಾರ್ಟ್ ಶೇಪು ಡಿಸೈನ್ಸ್ನ ಕೊಟ್ಟಿದ್ದಾರೆ ನೋಡಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮುಚ್ಚಳ ಬಂದು ಈ ಥರ ಬರುತ್ತೆ ನಮ್ಗೆ. ಇದಕ್ಕೂ ಸಹ ನಮಗೆ ಹಾರ್ಟ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಇಟ್ಕೊಳ್ಳೋದಕ್ಕೂ ಸಹ ಕೊಟ್ಟಿದ್ದಾರೆ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಆ್ಯಂಡ್ ಒಳಗಡೆ ಈ ಥರ ಕಾಣಿಸುತ್ತೆ. ಇದು ನೋಡಿ, ಫಿನಿಶಿಂಗ್ ಎಲ್ಲ ಎಷ್ಟೊಂದು ನೀಟಾಗಿ ಕೊಟ್ಟಿದ್ದಾರೆ ಅಂತ ಕಾಣಿಸ್ತಿದೆ ಅಲ್ವಾ. ಇದು ಪ್ರೈಸ್ ಬಂದು 249 ರುಪೀಸ್ ಇದೆ. ಎರಡೂ ನಮಗೆ ಸೇಮೇನೆ ಬರುತ್ತೆ. ಇದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕೆ, ಉಪ್ಪಿನಕಾಯಿ, ಟೇಬಲ್ ಸಾಲ್ಟ್ ಈ ಥರ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನೀವು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಸ್ಪೈಸಸ್ ಆದ್ರೂ ಸ್ಟೋರ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೇನಾದರೂ ಇಷ್ಟ ಆದರೆ ಮಿಸ್ ಮಾಡ್ದಿರ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಇಷ್ಟು. ಫ್ರೈಯಿಂಗ್ದು ಫ್ಯಾನು ನೋಡಿ, ಮೀಡಿಯಮ್ ಸೈಜಲ್ಲೇ ಕೊಟ್ಟಿದ್ದಾರೆ. ಮೆಜರ್ಮೆಂಟ್ಸ್ ಎಲ್ಲ ನಿಮಗೆ ಇಮೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಬಂದು ಈ ಥರ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ಥರ ನಾನ್ ಸ್ಟಿಕ್ ಕೋಟಿಂಗ್ ಇದೆ, ಕಾಣಿಸಿದೆ ಅಲ್ವಾ. ಈ ಥರ ಬರುತ್ತೆ. ಆ್ಯಂಡ್ ಹ್ಯಾಂಡ್ಲು ಈ ಥರ ಇದೆ. ನಮಗೆ ತವಾಗೆಲ್ಲ ಬರುತ್ತಲ್ವ, ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ. ಒಳಗಡೆ ಈ ಥರ ಇದೆ. ನಮಗೆ ಪ್ರೈಸ್ ಬಂದು 348 ರುಪೀಸ್ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಪ್ರೈಸ್ಗೆ ಬರ್ತಿದೆ. ತುಂಬ ಚೆನ್ನಾಗಿದೆ ಅಂತ ಏನಿಲ್ಲ, ಹಂಗಂತ ಚೆನ್ನಾಗೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ವೆಯ್ಟ್ ಬಂದು ನಮಗೆ ಜಾಸ್ತಿ ಹೆವಿಯಾಗೇನೂ ಕೊಟ್ಟಿಲ್ಲ, ಮೀಡಿಯಮ್ ಆಗೇ ಇದೆ ವೆಯ್ಟು. ನೀವು ವೆಯ್ಟ್ ಎಕ್ಸ್ಪೆಕ್ಟ್ ಮಾಡಿ ತೊಗೊಳೋದಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಕೋಬೋದು. 4 ಬಂದಿರುವಂತಹ ಗ್ಲಾಸ್ದು ಸ್ಟೋರೇಜ್ ಕಂಟೈನರ್ಸು. ಡ್ರೈ ಫ್ರೂಟ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಸ್ಪೈಸಸ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಫುಲ್ ಗ್ಲಾಸನ್ನೇ ಬರುತ್ತೆ ನಮಗೆ. ಇದು ಬಂದು ಮುಚ್ಚಳ ಏರ್ ಟೈಟ್ ಕೊಟ್ಟಿದ್ದಾರೆ. ಈ ಥರ ಓಪನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀವಿ ಅಂದರೆ ಲಾಂಗ್ ಟರ್ಮ್ ನಮಗೆ ಮೆತ್ತಗಾಗೋದಾಗಿರ್ಬೋದು, ಆ ಥರ ಏನೂ ಆಗೋದಿಲ್ಲ ಇದರಲ್ಲಿ ಸ್ಟೋರ್ ಮಾಡೋಂಥ ಐಟಮ್ಸು. ಕೆಪಾಸಿಟಿ ಬಂದು 145 ml ಇದೆ. ಪ್ರೈಸ್ ಬಂದು 184 ರುಪೀಸ್ ಇದೆ. ಅಂದರೆ ಸ್ಮಾಲ್ ಕ್ವಾಂಟಿಟಿ, ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾತ್ರ ನೀವು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಸ್ಟ್ ಒನ್ ಕ್ವಾಲಿಟಿಯಲ್ಲಿ ತರಿಸಿರುವಂತಹ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸು. ಕ್ವಾಲಿಟಿ ಈಸ್ ಟು ಗುಡ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಸೂಪರ್ ಆಗಿ 20 ಪೀಸಸ್ ಬರುವಂತಹ ಮೈಕ್ರೋ ಫೈಬರ್ದು ರೋಲು, ಅಂದರೆ ಸ್ಮಾಲ್ ಟವಾಲ್ಸ್ ಟೈಪಲ್ಲಿ ಬರುತ್ತೆ ನಮಗೆ. ನೋಡಿ, 20 ಬರುತ್ತೆ. ನಾನು ಆಲ್ರೆಡಿ 2 or 3 ಯೂಸ್ ಮಾಡಿದ್ದೀನಿ. ಈ ಥರ ನಮಗೆ ಅವರನ್ನೇ ಸಪ್ರೇಷನ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಕಾಣಿಸ್ತಿದೆ ನೋಡಿ ಲೈನು. ಈ ಥರ ನಾವು ತಗೊಂಡು ಈ ಥರ ಬರುತ್ತೆ. ಸೇಮ್ ನಮಗೆ ಟಿಶ್ಯೂ ಟೈಪಲ್ಲಿ ಬರುತ್ತೆ. ಅಂದರೆ ಟಿಶ್ಯೂ ರೋಲ್ ಯಾವ ಥರ ಬರುತ್ತೆ ನೋಡಿ, ಅದೇ ಥರನೇ ಬರುತ್ತೆ. ಸ್ಮಾಲ್ ಕರ್ಚೀಫ್ಸ್ ಬರುತ್ತಲ್ವ, ಆ ಸೈಜಸ್ಸಲ್ಲಿ ಬರುತ್ತೆ. 20 ರೋಲ್ಸ್ ಇರೋದ್ರಿಂದ ನಿಮಗೆ 3 ರಿಂದ 4 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ಒಂದು ಟವಲ್ ನಾನು ಯೂಸ್ ಮಾಡೋದಕ್ಕೆ, ನಾವು ಆಲ್ರೆಡಿ ವಾಶ್ ಮಾಡಿರೋ ಪಾತ್ರೆಗಳನ್ನೇನಾದರೂ ಒರೆಸಿ ನಾವು ಡ್ರೈ ಮಾಡಬೇಕು ಅಂದರೆ ಅಷ್ಟೊಂದು ನೀಟಾಗಿ ಇದು ವಾಟರ್ನ ಅಬ್ಸರ್ವ್ ಮಾಡೋದಿಲ್ಲ. ನಾವು ಸ್ಟವ್ ಸರ್ಫೇಸ್, ವಿಂಡೋಸ್ ಈ ಥರ ಕ್ಲೀನ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಇದನ್ನು ಆಲ್ರೆಡಿ ಒಂದ್ಸಲ ನಾವು ತೇವ ಮಾಡ್ಕೊಂಡಿರಬೇಕು. ಆಮೇಲೆ ಸ್ಟವ್ ಹತ್ರ ಒರೆಸ್ಕೊಂಡಿದ್ದೀವಿ ಅಂದರೆ ತುಂಬ ನೀಟಾಗಿ ಆ್ಯಂಡ್ ಬೇಗನೆ ಕ್ಲೀನಾಗಿ ನಾವು ಒರೆಸ್ಕೋಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ. ಪ್ಯಾಕ್ ಆಫ್ 2 ಬಂದಿರೋಂತಹ ಸೆರಾಮಿಕ್ ಜಾರ್ಸ್. ಮೆಜರ್ಮೆಂಟ್ ಬಂದು ನಮಗೆ 300 ml ಇಡಿಸುತ್ತೆ. ಹುಣಸೆ ಹಣ್ಣು, ಉಪ್ಪು, ಅಂದರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಈ ಥರ ಬರುತ್ತೆ. ಒಂಥರ ಕ್ರೀಮ್ ಮೇಲೆ ಬ್ಲ್ಯಾಕ್, ಆರೆಂಜ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಪೇಂಟಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಒಳಗಡೆ ಬಂದು ಈ ಥರ ಕೊಟ್ಟಿದ್ದಾರೆ. ಒಳಗಡೆ ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಬಂದಿರುವಂತಹ ಲಿಡ್ ಬಂದು ಈ ಥರ ಕೊಟ್ಟಿದ್ದಾರೆ, ಇಟ್ಕೊಳ್ಳೋದಕ್ಕೆ. ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ. ಪ್ರೈಸ್ ಬಂದು 240 ರುಪೀಸ್. ಎರಡೂ ಸೇಮೇನೆ ಬಂದಿದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಮ ಕಿಚನ್ ಬ್ಯೂಟಿನ ಇನ್ನಷ್ಟು ಎನ್ಹಾನ್ಸ್ ಮಾಡುತ್ತೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ದು ಚಾಪಿಂಗ್ ಬೋರ್ಡು ವಿತ್ 3 ನೈಫ್ಸ್ ಬರುತ್ತೆ. ಇದು ಬಂದು ಕೋಂಬೋಲಿ ತರಿಸಿರುವಂಥದ್ದು. ಇದು ಬಂದು ಸ್ಟೀಲ್. ನಿಮಗೆ ಮೆಜರ್ಮೆಂಟ್ ಎಲ್ಲನೂ ಕೊಟ್ಟಿರ್ತಾರೆ, ಚೆಕ್ ಮಾಡ್ಕೋಬೋದು ನೀವು ಎಷ್ಟು ಮೆಜರ್ ಇದೆ ಅಂದ್ಬಿಟ್ಟು. ಮೀಡಿಯಮ್ ಸೈಜಲ್ಲೇ ಇದೆ, ತುಂಬ ದೊಡ್ಡದಾಗಿ ಏನೂ ಇಲ್ಲ, ಮೀಡಿಯಮ್ ಸೈಜಲ್ಲೇ ಕೊಟ್ಟಿದ್ದಾರೆ. ಈ ಥರ ನಾವು
ಓಲ್ಡ್ ಮಾಡೋದಕ್ಕೂ ಓಲ್ಡ್ ಮಾಡ್ಕೊಳ್ಳೋದಕ್ಕೂ ಈ ಥರ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಟ್ರಾಂಗೂ ಇದೆ, ನೀವು ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಆ್ಯಂಡ್ 3 ನೈಫ್ಸ್ ಬಂದು ನಮಗೆ ನೈಫ್ಸ್ ವಿತ್ ಓಲ್ಡರ್ ಅಲ್ಲ ಸಾರಿ ಕ್ಯಾಪ್ ಟೈಪಲ್ಲಿ ಬಂದಿದೆ ನಮಗೆ ನೋಡಿ. ಈ ಥರ ಮಕ್ಕಳಿರೋ ಮನೆಗಳಲ್ಲಿ ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ನಾವು. ಈ ಥರ ಬಂದಿದೆ. ದೊಡ್ಡದು ನೈಫ್ ಒಂದು ಮತ್ತು ಅದಕ್ಕಿಂತ ಸ್ಮಾಲ್ ನೈಫ್ ಒಂದು ಕೊಟ್ಟಿದ್ದಾರೆ. ಮತ್ತು ಫ್ರೂಟ್ಸ್ ಏನಾದರೂ ಕಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಚಿಕ್ಕದು ನೈಫ್. 3 ನೈಫ್ ಬರುತ್ತೆ ನಮಗೆ ನೋಡಿ. ಕಾಣಿಸ್ತಿದೆ ಅಲ್ವಾ? ಇದ್ರ ಪ್ರೈಸ್ ಬಂದು 383 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬರೀ 383 ರುಪೀಸ್ಗೆ ಚಾಪಿಂಗ್ ಬೋರ್ಡ್ ವಿತ್ 3 ನೈಫ್ಸ್ ಅಂತ ಅಂದರೆ ಖಂಡಿತ ವರ್ತಿತ್ತು ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಸಪ್ರೇಟಾಗಿ ಒಂದು ನೈಫ್ ತೊಗೊಂಡೆ ಈ ಥರದ್ದು. ಬರೀ ಇದೊಂದು ನೈಫ್ಗೆ ನಾನು 120 ರುಪೀಸ್ ಕೊಟ್ಟಿದ್ದೀನಿ ಈ ಥರದ ಒಂದು ನೈಫ್ಗೆ. ಸೊ ಇಷ್ಟೊಂದು ಐಟಮ್ಸ್ ನಮಗೆ 383 ರುಪೀಸ್ ಅಂದರೆ ಖಂಡಿತ ವರ್ತಿಟ್. ಕ್ವಾಲಿಟಿ ಇಸ್ ಟು ಗುಡ್. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡಿ. ಪ್ಯಾಕ್ ಆಫ್ 2 ಬಂದಿರೋಂತಹ ಕಟ್ಲೆರಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋಂತಹ ಹೋಲ್ಡರ್ಸ್, ಸ್ಪೂನ್ಸ್ ಆಗಿರ್ಬೋದು, ನೈಫ್ಸ್ ಆಗಿರ್ಬೋದು, ಈ ಥರದನ್ನ ಯೂಸ್ ಮಾಡ್ಕೋಬೋದು ನೋಡಿ. ಇದು ಬಂದು ಪ್ಯಾಕ್ ಆಫ್ 2 ಬಂದಿದೆ. ಪ್ರೈಸ್ ಬಂದು ನಮಗೆ 213 ರುಪೀಸ್ ಇದೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್. ನಾನು ಒಂದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಈ ಥರ 3 ಬರುತ್ತೆ ನಮಗೆ. ಇದನ್ನು ನಾವು ಈ ಥರ ರಿಮೂವ್ನು ಸಹ ಮಾಡ್ಕೋಬೋದು ನೋಡಿ. ಈ ಥರ ರಿಮೂವ್ ಮಾಡಿಕೊಂಡ್ರೆ ಒಳಗಡೆ ಈ ಥರ ಹೋಲ್ಸ್ ಇದೆ. ನಾವು ಸ್ಪೂನ್ಸ್ ಏನಾದರೂ ಹಾಕ್ಕೊಂಡಿದ್ದೀವಿ ಅಂದರೆ ನೀರು ಇದರಲ್ಲಿ ಸ್ಟೋರ್ ಆಗೋಲ್ಲ, ಬಂದು ಇದರಲ್ಲಿ ಸ್ಟೋರ್ ಆಗುತ್ತೆ. ನೀವು ಇದನ್ನು ರಿಮೂವ್ ಮಾಡಿಕೊಂಡು ಚೆಲ್ಕೊಂಡು ಸಹ ಇಟ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಪ್ಯಾಕ್ ಆಫ್ 2 ಈ ಥರ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಮುಟ್ಟು ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ. ಪ್ರೈಸ್ಗೆ ತುಂಬ ವರ್ತಿದೆ. ನಿಮ್ಗೆ ಏನಾದರೂ ಬೇಕಿದ್ದರೆ ಒಂದು ಒಳ್ಳೆ ಆಪ್ಷನ್ ಖಂಡಿತ ಬೈ. ಬಂದು ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡೋದಕ್ಕೆ ತರಿಸಿರುವಂತಹ ಪ್ಲಾಸ್ಟಿಕ್ ಸ್ಟೋರೇಜ್ ಕಂಟೈನರ್ಸ್. ಈ ಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ, ಅಂದರೆ ರ್ಯಾಕ್ ಬರುತ್ತೆ ನೋಡಿ, ಆ ಥರ ಬರುತ್ತೆ ನಮಗೆ. ಇದರಲ್ಲಿ ಈ ಥರ 3 ಸಪ್ರೇಟಾಗಿ ಕೊಟ್ಟಿರ್ತಾರೆ ನೋಡಿ. ನಾವು ಇದನ್ನು ರಿಮೂವ್ ಮಾಡಿಕೊಂಡು ಸಪ್ರೇಟ್ ಆಗಾದರೂ ಇಟ್ಕೋಬೋದು ನನಗೆ. ಈ ಥರ ಕಾಣಿಸುತ್ತಲ್ವಾ? ಇಲ್ಲಿ ನೋಡಿ, ನಮಗೆ ಈ ಪೋರ್ಷನಲ್ಲಿ ಗೋಡೆಗೆ ನಾವು ಈ ಥರ ಅಂಟಿಸ್ಕೊಂಡು ನೋಡಿ, ಈ ಥರ ಸಪ್ರೇಟಾಗಿ 2 ಕೊಟ್ಟಿರ್ತಾರೆ. ಈ ಥರ ನಾವು ಅಂಟಿಸ್ಕೊಂಡು ಸಹ ಈ ಥರ ಹ್ಯಾಂಗ್ ಮಾಡ್ಕೋಬೋದು. ಆ ಆಪ್ಷನ್ನು ಇದೆ. ಅಥವಾ ಸೆಲ್ಫ್ ಮೇಲಾದರೂ ನೀವು ಇಟ್ಕೋಬೋದು. ಈ ಥರ ಸಪ್ರೇಟಾಗಿ 2 ಕೊಟ್ಟಿರ್ತಾರೆ ಅವರನ್ನೇ ಅಂಟಿಸೋದಕ್ಕೆ. ಆ್ಯಂಡ್ ಈ ಥರ ಸ್ಕ್ರೂನು ಸಹ ಕೊಟ್ಟಿರ್ತಾರೆ. ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ನೋಡಿ ಈ ಥರ ಬಂದಿದೆ ನಮಗೆ. ಕಾಣಿಸ್ತಿದೆ, ಈ ಥರ ಬರುತ್ತೆ. ಇದರಲ್ಲಿ ಸ್ಪೂನು ಸಹ ಕೊಟ್ಟಿದ್ದಾರೆ ನಮಗೆ. ಈ ಥರ ಬರುತ್ತೆ. ಇದೇನು ಏರ್ ಟೈಟ್ ಇಲ್ಲ, ಜಸ್ಟ್ ಈ ಥರ ಕ್ಲೋಸ್ ಮಾಡ್ಕೊಳ್ಳೋದಕ್ಕಷ್ಟೇ ನೋಡಿ. ಈ ಥರ ಬರುತ್ತೆ. ಏರ್ ಟೈಟ್ ಕಂಟೈನರ್ ಏನೂ ಅಲ್ಲ. ಈ ಥರ ನೀಟಾಗಿ ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ನಾವು ಇಟ್ಕೋಬೋದು. ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮಸಾಲೆ ಐಟಮ್ಸು ಸಹ ಸ್ಟೋರ್ ಮಾಡ್ಕೋಬೋದು. ಪ್ರೈಸ್ ಬಂದು 445 ರುಪೀಸ್ ಇದೆ. ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅಂದರೆ ಮಲ್ಟಿಪರ್ಪಸ್ಸಾಗಿ ನಾವು ಯೂಸ್ ಮಾಡ್ಕೋದು. ಈ ಥರ ಸೆಲ್ಫ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಕೊಂಡೂ ಚೆನ್ನಾಗಿರುತ್ತೆ ನೋಡಿ. ಗೋಡೆ ಮೇಲಾದರೆ ಈ ಥರ ಕಾಣಿಸುತ್ತೆ ನಮಗೆ. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ, ನಾನೇನು ಅನಿಸಿಲ್ಲ. ಈ ಥರ ಕಾಣಿಸುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೆಯ್ಟೂ ಇದೆ, ರ್ಯಾಕು ತುಂಬ ವೆಯ್ಟ್ ಇದೆ. ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಬೋದು. ಪ್ಯಾಕ್ ಆಫ್ 24 ಪೀಸಸ್ ಬಂದಿರೋಂತಹ ಗ್ರಾಸರಿ ಸ್ಟೋರೇಜ್ ಕಂಟೈನರ್ಸು. ಈ ಥರದ್ದು ದೊಡ್ಡ ಬಾಕ್ಸು ನಮಗೆ 6 ಬರುತ್ತೆ ನೋಡಿ. ಈ ಥರ ಬರುತ್ತೆ. ಈ ಥರ ನೀಟಾಗಿ ಪ್ಯಾಕೇಜಿಂಗ್ ಬಂದಿದೆ. ನಾನು ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದರಲ್ಲಿ ನಮಗೆ ಇದನ್ನು ಸೇರಿಸಿ, ಅಂದರೆ ದೊಡ್ಡ ಬಾಕ್ಸು ಸೇರಿಸಿ ನಮಗೆ 4 ಪೀಸಸ್ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? 4 ಪೀಸಸ್ ಬರುತ್ತೆ. ಇದು ಬಂದು ನಮಗೆ ಮೇಲೆ ಈ ಥರ ಕೊಟ್ಟಿದ್ದಾರೆ. ಮುಚ್ಚಳ ಬಂದು ಈ ಥರ ಏರ್ ಟೈಟೇನೇ ಇದೆ. ಆ್ಯಂಡ್ ಸಿಂಗಲ್ ಬಾಕ್ಸಸ್, ಎಲ್ಲ ಬಾಕ್ಸಸ್ಗೂ ನಮಗೆ ಸ್ಪೂನ್ನ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ ಒಳಗಡೆ. ಆ್ಯಂಡ್ ಈ ಥರದ ದೊಡ್ಡ ಬಾಕ್ಸ್ ಅಂದರೆ 1200 ml ಬಾಕ್ಸ್ ಬಂದು ನಮಗೆ 6 ಇದೆ. ಮತ್ತು 650 ml ಇದು ಬಂದು 650 ml 6 ಬಾಕ್ಸಸ್ ಬರುತ್ತೆ. ಇದು ಬಂದು 250 ml, ಇದು ಬಂದು 350 ml ಬರುತ್ತೆ ನಮಗೆ. ಇದು ಬಂದು 250 ml. 4 ಮೆಷರ್ಮೆಂಟ್ಸಲ್ಲಿ ನಮಗೆ ಕೊಟ್ಟಿದ್ದಾರೆ. ಈಚ್ ಮೆಷರ್ಮೆಂಟ್ಗೆ 6 ಬಾಕ್ಸಸ್ ಬರುತ್ತೆ. ಪ್ರೈಸ್ ಬಂದು 579 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. 24 ಪೀಸಸ್ಸು 579 ರುಪೀಸ್ ಅಂದರೆ ಖಂಡಿತ ವರ್ತ್ ಇಟ್ ಅಂತ ಹೇಳ್ಬೋದು. ನಿಮ್ಮ ಕಿಚನ್ಗೆ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ
ಪ್ಲಾಸ್ಟಿಕ್ಕಲ್ಲಿ ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಬಾಕ್ಸಸ್ ಇದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡಿ. ಸೆಟ್ ಆಫ್ 12 ಬಂದಿರೋಂಥ ಸ್ಪೂನ್ಸ್ ಆ್ಯಂಡ್ ಫೋಕ್ ಸೆಟ್. 6 ಸ್ಪೂನ್ಸ್ ಇದೆ ಆ್ಯಂಡ್ 6 ಫೋಕ್ಸ್ ಇದೆ ನೋಡಿ. ಈ ಥರ ಬರುತ್ತೆ. ಮೀಡಿಯಮ್ ಸೈಜಲ್ಲೇ ಕೊಟ್ಟಿದ್ದಾರೆ, ತುಂಬ ಲೆಂತ್ ಏನಿಲ್ಲ ನೋಡಿ, ಇಷ್ಟೊಂದು ಲೆಂತ್ ಬರುತ್ತೆ. ಹ್ಯಾಂಡಲ್ ಬಂದು ಪ್ಲಾಸ್ಟಿಕ್ಕಲ್ಲಿದೆ, ಇದು ಬಂದು ಸ್ಟೇನ್ಲೆಸ್ ಸ್ಟೀಲು. 6 ಸೇಮ್ ಅದೇ ಥರನೇ ಬರುತ್ತೆ. ಆ್ಯಂಡ್ ಇದು ಫೋರ್ಕ್ಸು ಸಹ ಸೇಮ್. ಹ್ಯಾಂಡಲ್ ಬಂದು ನಮಗೆ ಪ್ಲಾಸ್ಟಿಕ್ ಇದೆ, ಇದು ಬಂದು ಸ್ಟೀಲಲ್ಲೇ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಲೆಂತೂ ಸೇಮೇನೆ ಬರುತ್ತೆ, ಇಷ್ಟು ಲೆಂತ್ ಕೊಟ್ಟಿದ್ದಾರೆ. ಪ್ರೈಸ್ ಬಂದು 138 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಸ್ವಲ್ಪನೂ ಚೆನ್ನಾಗಿಲ್ಲ ಇದು ನೋಡಿ. ಈ ಥರ ಇಟ್ಕೊಂಡು ಗಟ್ಟಿಯಾಗಿ ಈ ಥರ ಬೆಂಡ್ ಮಾಡಿದ್ದೀವಿ ಅಂದರೆ ಮುರಿದೋಗೋವಂಥ ಎಲ್ಲ ಚಾನ್ಸಸ್ಸು ಇದೆ. ಆ್ಯಂಡ್ ಫಿನಿಶಿಂಗು ಈ ಪೋರ್ಷನಲ್ಲಿ ನೋಡಿ ಒಂದೊಂದು ನೀಟಾಗಿ ಕೊಟ್ಟಿದ್ದಾರೆ ಫಿನಿಶಿಂಗು. ಕೆಲವೊಂದು ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಬಂದಿದೆ ಅಂದ್ಬಿಟ್ಟು. ನೋಡಿ ಈ ಥರ ಓಪನ್ ಆಗಿ ನಮಗೆ ಕಾಣಿಸುತ್ತೆ, ಗೊತ್ತಾಗ್ತಿದೆ ಅಲ್ವಾ ನೋಡಿ, ಈ ಥರ ಇದೆ. ಸೊ ಜಸ್ಟ್ ಹಿಂಗೆ ಜೋರಾಗಿ ಬೆಂಡ್ ಮಾಡಿದ್ದೀವಿ ಅಂದ್ರೇ ಮುರಿದೋಗ್ಬಿಡುತ್ತೆ. ಕ್ವಾಲಿಟಿ ವೈಸ್ ಚೆನ್ನಾಗೇ ಇಲ್ಲ ಇದು, ನಾನು ರೆಕಮೆಂಡು ಸಹ ಮಾಡಲ್ಲ. ನೋಡಿ ನಿಮಗೆ ಬೇಕಾದರೆ ನೀವು ಬೈ ಮಾಡ್ಕೊಬೋದು. ಇವಾಗ ನೋಡ್ತಾ ಇದ್ದರೆ ಇದು ಬಂದು ವಾಟರ್ ಫ್ಲೋನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು. ನಿಮ್ಗೆ ಗೊತ್ತೇ ಇರುತ್ತೆ, ನಮ್ಮ ಸಿಂಕಲ್ಲೂ ಸಹ ನೀರು ಬಂದು ಸ್ವಲ್ಪ ಫ್ಲೋ ಜಾಸ್ತಿನೇ ಇದೆ. ಸೊ ಅದಕ್ಕೆ ಅಂತ ತರಿಸಿರುವಂಥದ್ದು. ನೋಡಿ ಈ ಥರ ಕೊಟ್ಟಿರ್ತಾರೆ ನಮಗೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಇದನ್ನು ನೋಡಿ ಈ ಥರ ನಮಗೆ ಕೊಟ್ಟಿರ್ತಾರೆ. ನಾವು ಇದನ್ನು ಸಿಂಕ್ದು ಟ್ಯಾಪ್ ಇರುತ್ತಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಇಲ್ಲ ರೊಟೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಸರೌಂಡಿಂಗಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಪ್ರೈಸ್ ಬಂದು 78 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಪ್ರೈಸ್ಗೆ ಬರ್ತದೆ. ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕ್ವಾಲಿಟಿ ಓಕೆ ಇದೆ, ಪ್ರೈಸ್ಗೆ ಬರ್ತಿದೆ. ನೋಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೋಬೋದು. ನಾನು ವೇರ್ ಮಾಡಿರೋಂಥ ಈ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತೊಗೊಂಡಿರೋಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅಡುಗೆ ಮನೆಗೆ ಬೇಕಾಗಿರೋಂತಹ ಐಟಮ್ಸ್ ಇರೋವಂಥ ತುಂಬಾ ವಿಡಿಯೋಸ್ ಇದೆ, ಅದರ ಲಿಂಕು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ ಕಿಚನ್ ಐಟಮ್ಸ್ ಇನ್ ಒನ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡಿದ್ದೀರಂದರೆ ನಮ್ಮ ಚಾನಲ್ನಲ್ಲಿ ಇವಾಗವರೆಗೂ ತೋರಿಸಿರುವಂಥ ಎಲ್ಲ ಕಿಚನ್ ಐಟಮ್ಸು ನಿಮಗೆ ಒಂದೇ ಲಿಂಕಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.